ನಂದಿನಿ ತುಪ್ಪದ ದರ ದಿಢೀರಂತ ಏರಿಕೆ ಮಾಡಿದೆ ಕೆಎಂಎಫ್. 610 ರೂಪಾಯಿ ಇತ್ತು ನಂದಿನಿ ತುಪ್ಪದ ಬೆಲೆ. ಆದ್ರೆ ಈಗ ನೋಡಿದ್ರೆ ಇವತ್ತಿನಿಂದ 700 ರೂಪಾಯಿ ಆಗಿದೆ. ಪರಿಷ್ಕೃತ ದರ ಇಂದಿನಿಂದಲೇ ಜಾರಿ. 610 ರೂಪಾಯಿ ಇದ್ದ ನಂದಿನಿ ತುಪ್ಪದ ಬೆಲೆ ಇಂದಿನಿಂದ 700 ರೂಪಾಯಿ ಆಗಿದೆ. ದಿಢೀರಂತ ಏರಿಕೆ ಮಾಡಿರೋದು ಬಹಳ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ಇತ್ತೀಚೆಗಷ್ಟೇ ತುಪ್ಪದ ಮೇಲಿನ ಜಿಎಸ್ಟಿಯನ್ನ ಕೇಂದ್ರ ಇಳಿಕೆ ಮಾಡಿತ್ತು. ಜಿಎಸ್ಟಿ ಕಡಿತದ ನಂತರ ತುಪ್ಪದ ಬೆಲೆ 650 ಇದ್ದದ್ದು 610 ರೂಪಾಯಿಗೆ ಇಳಿಕೆ ಆಗಿತ್ತು. ಜಿಎಸ್ಟಿ ದರ ಇಳಿಕೆ ಲಾಭ ಗ್ರಾಹಕರಿಗೆ ಸಿಗದಂತೆ ಮಾಡಿದೆ ಈಗ ಕೆಎಂಎಫ್. ಜಿಎಸ್ಟಿ ಇಳಿಕೆಯ ಲಾಭ ಗ್ರಾಹಕರಿಗೆ ಸಿಗಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. 40 ರೂಪಾಯಿ ಜಿಎಸ್ಟಿ ದರ ಇಳಿಕೆಯಾಗಿದ್ದು 650ರಿಂದ 610 ರೂಪಾಯಿ ಆಗಿತ್ತು. ಆದ್ರೆ ಈಗ ನೋಡಿದ್ರೆ ಕೆಎಂಎಫ್ 90 ರೂಪಾಯಿ ಜಾಸ್ತಿ ಮಾಡಿದೆ. ಅಲ್ಲಿಗೆ ಏಕಾಏಕಿ ತುಪ್ಪದ ದರ 610 ರೂಪಾಯಿಯಿಂದ 700 ರೂಪಾಯಿ ಆಗಿದೆ. ರಾಷ್ಟ್ರದಾದ್ಯಂತ ಬೆಣ್ಣೆ ಶಾರ್ಟೇಜ್ ಇದೆ. ಸೊ ತುಪ್ಪ ಮತ್ತು ಬೆಣ್ಣೆಗೆ ಸಾಕಷ್ಟು ಬೇಡಿಕೆ ಇದೆ. ಬೇರೆ ಏನು ಮಾರುಕಟ್ಟೆನಲ್ಲಿ ಅತ್ಯಂತ ಕಡಿಮೆ ದರ ಇದ್ದಿದ್ದೆ ನಮ್ಮ ರಾಜ್ಯದ ಬೆಣ್ಣೆ ಮತ್ತು ತುಪ್ಪಕ್ಕೆ ಎಲ್ರಿಗಿನ್ನ ಕಡಿಮೆ ಇದ್ದಿದ್ದು. ಸೊ ಹಾಗಾಗಿ ಇವತ್ತು ಕೂಡ ನಮ್ದೇ ಕಡಿಮೆ. ಈಗೇನು ನಾವು ರೇಟ್ ಫಿಕ್ಸ್ ಮಾಡಿದೀವಿ, ಮಾರುಕಟ್ಟೆನಲ್ಲಿ ಹೋಯ್ತು ಅಂತ ಅಂದ್ರೆ ಕೆಲವರು 900 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 1800 ರೂಪಾಯಿ, ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಬೇರೆ ಬೇರೆ ರೀತಿ ವಿನ್ಯಾಸ ಮಾಡಿ ಮಾರುಕಟ್ಟೆಗೆ. ಆದರೆ ಗುಣಮಟ್ಟದಲ್ಲಿ ಎಲ್ರಿಗಿನ್ನ ನಾವೇ ಮೊದಲು, ಗುಣಮಟ್ಟದಲ್ಲಿ ನಾವೇ ಎಲ್ರಿಗಿನ್ನ ಮುಂಚೂಣಿಯಲ್ಲಿದೆ. ಸೊ ನಮ್ಮ ಗುಣಮಟ್ಟದಕ್ಕೆ ಯಾರ ಹತ್ರ ನಾವು ಕಾಂಪ್ರಮೈಸ್ ಇಲ್ಲ. ನಮ್ಮದು ಸಂಪೂರ್ಣವಾಗಿ 100% ಹಸುಗಳಿಂದ ಬಂದಂತ ಹಾಲಿನಿಂದ ಶೇಖರಣೆ ಮಾಡಿದಂತ ತುಪ್ಪ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನ ಕೆಎಂಎಫ್ಗೆ ಮಾಡಿತ್ತು. ದರ ಏನು ನಮಗೆ ನಷ್ಟ ಆಗ್ತಾ ಇದೆ ಆ ನಷ್ಟವನ್ನ ಭರಿಸಲಿಕ್ಕೆ ಬೆಲೆಯನ್ನ ಏರಿಕೆ ಮಾಡಿ ಅಂತ ಹೇಳಿ, ತುಪ್ಪ ಜಾಸ್ತಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.